ಸರ್ ಕರೀತಾ ಇದ್ದಾರೆ, ಒಳಗಡೆ ಹೋಗಿ. ಇಲ್ಲಿ ಸ್ಕ್ರೀನ್ ಪ್ಲೇ ತೋರಿಸ್ಬೇಕು. ಸರ್ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಹೋಗಿ ಹೀರೋಗೆ ಕತೆ ಹೇಳ್ಬರ್ತೀನಿ, ಆಮೇಲೆ ಮೀಟ್ ಮಾಡ್ತೀರಂತೆ ಸರ್. ಅದ್ರಲ್ಲಿ ಏನಿದೆ ಬಿಡು, ನೀನ್ ಹೋಗಿ ಹೇಳ್ಬಿಟ್ಟ, ನಾನು ಇಲ್ಲೇ ಕೂತಿರ್ತೀನಿ. ನಮಗೆ ಕೆಲ್ಸ ಆಗೋದ್ ಮುಖ್ಯ. ಆಲ್ ದಿ ಬೆಸ್ಟ್. ಇವನು ಒಪ್ಪಿಸ್ತಾನ ತಪ್ಪಿಸ್ತಾನ? ಪ್ರೊಡ್ಯೂಸರ್ ಅವರೇ, ನಾನೇ ಪ್ರೊಡ್ಯೂಸರ್ ಅವರೇ ನಾನೇ. ಯಾಕಪ್ಪ? ಏನ್ ಡೈರೆಕ್ಟರ್ ಸರ್, ಏನ್ ಡೈರೆಕ್ಟರ್? ಏನ್ ಕತೆ ಸರ್? ಅಷ್ಟಕ್ಕೂ ನನ್ನ ಜೀವನದಲ್ಲಿ ನಾನು ಈ ತರ ಕತೆ ಕೇಳೇ ಇಲ್ಲ. ಬಹುಶಃ ಭವಿಷ್ಯದಲ್ಲೂ ಕೇಳ್ತೀನೋ ಇಲ್ವೋ, ಅಷ್ಟು ಚೆನ್ನಾಗಿದೆ ಸರ್ ಕತೆ. ಏನ್ ಕತೆ ಸರ್, ಏನ್ ಸ್ಟೋರಿ ಸೆಲೆಕ್ಷನ್ ಸರ್ ನಿಮ್ದು, ಏನ್ ಸ್ಟೋರಿ ಸೆಲೆಕ್ಷನ್, ಅಲ್ಟಿಮೇಟ್ ಸರ್. ಸರ್ ನಿಜ ಹೇಳ್ಬೇಕಂದ್ರೆ ಈ ಕತೆ ಕೇಳಿದ್ಮೇಲೆ ಮಾತೇ ಇಲ್ಲ. ವಾಹ್, ಅಷ್ಟು ಚೆನ್ನಾಗಿದೆ ಸರ್ ಕತೆ, ಅಷ್ಟು ಚೆನ್ನಾಗಿದೆ. ಸೂಪರ್ ಅಪ್ಪ, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಕತೆ ಕೇಳಿದ ತಕ್ಷಣ ಅವ್ರ ಎಕ್ಸೈಟ್ಮೆಂಟ್ ನೋಡಿ ನಾನು ಅಲ್ಲೇ ಕೆಳಗೆ ಬಿದ್ದೋದೆ ಸರ್. ನನ್ನ ಲೈಫ್ ಅಲ್ಲಿ ಈ ತರ ಹೀರೋನ ಯಾವತ್ತೂ ನೋಡೇ ಇಲ್ಲ ಸರ್. ಸುಮ್ಮನೆ ಇಟ್ಸ್ ಟು ಮಚ್. ಏನ್ ಗ್ರಾಸ್ಪಿಂಗ್ ಸರ್. ಕತೆ ಹೇಳ್ಬೇಕಾದ್ರೆ ಆ ಗ್ರಾಸ್ಪಿಂಗ್ ನೋಡಿದಾಗ ಆ ಫ್ಲೋ ತಂತಾರಾಗಿ ಹೊರಗೆ ಬರ್ತಿತ್ತು ಸರ್. ತುಂಬಾ ಜಾಸ್ತಿ ಹೋಗ್ತಾ ಇದ್ದಾನಲ್ಲ. ಹೀರೋಗೆ ಇಷ್ಟ ಆಗಿದೆ ಅಂದ್ಮೇಲೆ ಅದು ಸೂಪರ್ ಹಿಟ್. ನಿಮ್ಗೆ ಯಾವಾಗಿಂದ ಡೇಟ್ ಬೇಕು ಹೇಳಿ ಅಂಕಲ್. ಅಂಕಲ್? ಹೌದು ಅಂಕಲ್. ಒಂದ್ಸಲ ನಾವು ಮೀಟ್ ಮಾಡಿದ್ಮೇಲೆ ನೀವು ಪ್ರೊಡ್ಯೂಸರ್, ನಾನ್ ಹೀರೋ ಆತರ ಇರಬಾರ್ದು. ನಾವೆಲ್ಲ ಒಂದ್ ಫ್ಯಾಮಿಲಿ. ನಮ್ ದೃಷ್ಟಿ ಎಲ್ಲ ಸಕ್ಸಸ್ ಮೇಲೆ ಇರ್ಬೇಕು. ನಾನಂತೂ ಹಾಗೆ ಅನ್ಕೊಳ್ಳೋದು. ನಾನು ಕೂಡ ಅದೇ ಟೈಪ್ ಕಣಪ್ಪ. ತಗೊಳಪ್ಪ, ಇದು ನಿನ್ಗೆ ಅಡ್ವಾನ್ಸ್ ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ಟೈಮ್ ಟು ಟೈಮ್ ನೀನ್ ಹೇಗಂತೀಯೋ ಹಾಗೆ. ಅಲ್ಲ, ಅಯ್ಯೋ ಇವಾಗ ಇದಕ್ಕೆ ಅಷ್ಟು ಅರ್ಜೆಂಟ್ ಏನಿತ್ತು ಅಂಕಲ್? ನಮ್ಗಿನ್ನ ಟೈಮ್ ಇದೆಯಲ್ವಾ, ನಮ್ಗ್ ಸ್ಟೋರಿನೇ ಇಂಪಾರ್ಟೆಂಟ್. ಅದು ಸೆಟ್ ಆಗ್ಬಿಟ್ಟಿದೆ. ಇದೇ ಸಕ್ಸಸ್ ಅಂತೀರಾ? ನಮ್ ಹುಡ್ಗ ಬರ್ದಿರೋ ಕತೆ ಎಲ್ಲ ಇದೆ, ಸಕ್ಸಸ್ ನಮ್ ಕಣ್ಮುಂದೆನೆ ಕಾಣಿಸ್ತಿದೆ. ಆದ್ರೂ ಇದು ನನ್ ತೃಪ್ತಿಗೋಸ್ಕರ ಕಣಪ್ಪ, ಸೆಂಟಿಮೆಂಟ್ ಕಣಪ್ಪ. ಲಕ್ಷ್ಮಿನೇ ಬಂದು ನಮ್ಮ ಮನೆ ಬಾಗ್ಲನ್ನ ತಟ್ಟುವಾಗ ನಾವು ತೆಗಿಬೇಕೇ ಹೊರತು ಬಾಗ್ಲ ಹಾಕ್ಬಾರ್ದು ಕಣಪ್ಪ. ಅದಕ್ಕೆ ಕಣಪ್ಪ. ಅಂಕಲ್ ಏನಪ್ಪ? ನೀವ್ ಹೇಳ್ತಿದ್ದೀರಾ ಅಂತ ಒಂದೇ ಕಾರಣದಿಂದ ಹಾಗೆ ಆಗ್ಲಿ ಬಿಡಿ. ಅದು ನೀವು ನನ್ಗೆ ತುಂಬಾ ಇಷ್ಟ ಆಗ್ಬಿಟ್ರಿ ಕಣಪ್ಪ. ಇವತ್ತಿಂದ ನಾವೆಲ್ಲರೂ ಒಂದು ಫ್ಯಾಮಿಲಿ. ಬರ್ತೀನಿ ಕಣಪ್ಪ. ಒಳ್ಳೇದು. ಬನ್ನಿ ಬೇಗ ನಡೀರಿ. ಬಾಯ್. ಹೀರೋ ಕತ್ತಿ ಇದ್ದಂಗ ಅವ್ರೆ. ಏನ್ ಸೆಲೆಕ್ಷನ್ ಡೈರೆಕ್ಟ್ರೆ. ಅವ್ರಿಗೆ ನೀವ್ ಹೇಳಿದ ಕತೆ ಇಷ್ಟ ಆಗ್ಬಿಟ್ಟಿದೆ. ನನ್ಗನ್ನಿಸ್ದಂಗೆ ಕ್ಯಾರೆಕ್ಟರ್ ಕೂಡ ಇಷ್ಟ ಆಗಿರುತ್ತೆ. ಅವ್ರು ಅಲ್ಲೇ ಹೋಗ್ಬಿಟ್ರು. ನನಗ್ ನಿನ್ ಸೆಲೆಕ್ಷನ್ ತುಂಬಾ ಇಷ್ಟ ಆಯ್ತು. ತಗೋ, ಮೊದ್ಲು ಈ ಚೆಕ್ ತಗೋ. ಅಯ್ಯೋ ಈಗ್ಲೇ ಯಾಕೆ ಸರ್? ಹೀರೋ ಅವ್ರು ಹೇಳಿಲ್ವಾ ನಾವೆಲ್ಲರೂ ಒಂದ್ ಫ್ಯಾಮಿಲಿ ಅಂತ, ಅದಕ್ಕೆ ಈ ಚೆಕ್ ಅನ್ನ ಜೋಬಲ್ ಇಟ್ಕೋ. ಸರಿ, ಇಷ್ಟೆಲ್ಲ ಹೇಳ್ತಾ ಇದೀರ ಅಂದ್ಮೇಲೆ ತಗೋತೀನಿ ಸರ್. ಥ್ಯಾಂಕ್ ಯು ಸರ್. ಹೀರೋಗೆ ನಿಮ್ ಕತೆ ಅಷ್ಟೊಂದು ಇಷ್ಟ ಆಗಿದೆ ಅಂತಂದ್ರೆ ಸಿನಿಮಾ ದೊಡ್ಡ ಬ್ಲಾಕ್ ಬಾಸ್ಟ್ರೇ. ಹೌದು ಸರ್. ಅಷ್ಟಕ್ಕೂ ಆ ಕತೆ ಏನಪ್ಪ? ಹೇಳ್ತೀನಿ ಸರ್. ನಿಮಗ್ ಹೇಳ್ದೆ ಹೇಗಿರ್ತೀನಿ ಸರ್? ಅದೇನಂದ್ರೆ ಹೀರೋಯಿನ್ಗೂ ಹೇಳಿದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಸರ್, ಆಗ ಹೇಳ್ತೀನಿ ಸರ್. ಆಮೇಲಾದ್ರೂ ಹೇಳ್ತೀಯ ಅಲ್ವಾ? ತಪ್ಪದೆ ಹೇಳ್ತೀನಿ. ಸರಿ, ಹಾಗಿದೆ. ನಿಮ್ಮನ್ನ ಒಳಗಡೆ ಬರಕ್ ಹೇಳೋದು. ಸರಿ ಅಮ್ಮ. ಮತ್ತೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾ ಸರ್? ಅಲ್ಲಿ ಹೀರೋ ಅವ್ರಿಗೆ ನಾನು ಒಬ್ಬನೇ ಕತೆ ಹೇಳ್ ಬಂದೆ. ಸೆಂಟಿಮೆಂಟಲ್ ಆಗಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಇಲ್ಲಿ ಕೂಡ ಹಾಗೆ ವರ್ಕೌಟ್ ಆಗುತ್ತೇನೋ, ಯಾರಿಗ್ ಗೊತ್ತು? ಸೆಂಟಿಮೆಂಟ್ ಅನ್ನೋದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪೆಪ್ಪರ್ಮೆಂಟ್ ಇದ್ದಂಗೆ. ನಾನ್ ಕೂಡ ಫಾಲೋ ಮಾಡ್ತೀನಿ. ನೀನ್ ಹೋಗಿ ಹೇಳ್ಬಿಟ್ ಬಾ. ಥ್ಯಾಂಕ್ ಯು ಸರ್, ನೀವು ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ. ನನಗೆ ಮಾವಿನಕಾಯಿ ಚಿತ್ರಾನ್ನ, ಒಗ್ಗರಣೆ ಮೊಸರನ್ನ ತುಂಬಾ ಇಷ್ಟ. ನಿನ್ ಮಾತಲ್ಲಿ ನನ್ಗ ರುಚಿ ಕಾಣಿಸ್ತಾ ಇದೆ. ಮತ್ತೆ ಪಂಚು? ಹಾಗಿದ್ರೆ ಥ್ಯಾಂಕ್ ಯು ಸರ್. ನಾನು ಹೋಗಿ ಕತೆ ಹೇಳ್ಬರ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಅದೇನು ಸೆಂಟಿಮೆಂಟ್ ಪ್ರಕಾರ ಮೊದ್ಲು ಹೀರೋಯಿನ್ ಬರ್ಬೇಕಲ್ವಾ? ನೀನ್ ಬಂದ್ಬಿಟ್ಟಿದ್ಯಾ ಅಂದ್ರೆ ಸೆಂಟಿಮೆಂಟ್ ವರ್ಕ್ ಆಗ್ಲಿಲ್ವಾ? ಏನ್ ನಡೀತು ಒಳಗಡೆ? ಕತೆ ಕೇಳಲಿಲ್ವಾ? ಕೇಳಿ ಶಾಕ್ ಆದ್ಲು. ತಕ್ಷಣ ಡಮ್ ಅಂತ ಸೌಂಡ್ ಬಂತು. ಮಧ್ಯದಲ್ಲಿ ಸೌಂಡ್ ಯಾಕೆ ಬಂತು? ನೆಲದ ಮೇಲೆ ಬಿದ್ಲು. ಯಾಕೆ ಬಿದ್ಲು? ಕತೆ ಕೇಳಿದಲ್ಲ ಅದಕ್ಕೆ. ಕೇಳಿದಕ್ಕೆ ಬಿದ್ದೋದ್ಲಾ? ಬಿತ್ತಿದ್ಕೇನೆ ಸರ್ ಸೌಂಡ್ ಬಂದಿದ್ದು. ಆಮೇಲೆ ಏನಾಯ್ತು? ಅದಾದ್ಮೇಲೆ ಡಬ್ಬ 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 ಅಂತ ಹೊಡ್ಕೊಂಡ್ಲು ಸರ್. ಅವಳನ್ನ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟ ಸರ್? ಸ್ವಲ್ಪ ಸುಧಾರಿಸ್ಕೊಂಡು ಬಂದ್ಬಿಟ್ಟೆ. ಸುಧಾರಿಸ್ಕೊಂಡ್ಲು ಅಲ್ವಾ? ಸುಧಾರಿಸ್ಕೊಂಡ್ವಿ. ನಮ್ ಕತೆ ಇಷ್ಟ ಆಯ್ತಾ? ಅದು ನಾನು ಹೇಗೆ ಹೇಳಿ ಸರ್? ಆ ಹುಡುಗಿ ಹೇಳ್ಬೇಕು ತಾನೆ? ಹೇಳ್ಬೇಕು ಅಂದ್ರೆ ಬರ್ಬೇಕಲ್ವಾ? ನೋಡಿ ಬರ್ತಾ ಇದ್ದಾಳೆ.
ಬಂದ್ಲು. ಪ್ರೊಡ್ಯೂಸರ್ ಹಾ. ನಾನೇ ಏನ್ ಕತೆ ಸರ್, ಏನ್ ಕತೆ? ಅಷ್ಟಕ್ಕೂ ಈ ತರ ಒಂದ್ ಕತೆ ಇರುತ್ತೆ ಅಂತ ನಾನ್ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ಅಬ್ಬಬ್ಬಬ್ಬಾ, ಬ್ಯೂಟಿಫುಲ್, ಗ್ಲೋರಿಯಸ್, ಟ್ರೆಮೆಂಡಸ್, ಫ್ಯಾಂಟಾಸ್ಟಿಕ್. ಅಂದ್ರೆ ನಿನ್ಗೆ ಕತೆ ಇಷ್ಟ ಆಯ್ತು ಅಲ್ವಮ್ಮ? ಇಷ್ಟ ಆಗೋದಂದ್ರೆ ಹಾಗೀಗಲ್ಲ, ಮೈಂಡ್ ಬ್ಲಾಸ್ಟಿಂಗ್ ಸರ್. ಸರ್, ಮಾಮೂಲಿ ಕತೆ ತಂದಿಲ್ಲ ಸರ್, ನನ್ ಫೇಟ್ ನ ಬದಲಾಯಿಸೋಂತ ಕತೆ ತಂದಿದ್ದೀರಾ. ತಗೊಳಮ್ಮ ಅಡ್ವಾನ್ಸ್. ಮಿಕ್ಕಿದ ವಿಷಯ ಅಲ್ಲ, No, ನೀವ್ no. ಹೆಂಗ್ ಹೇಳ್ತಿರೋ ಹಂಗೆ. ಬೇಡ ಸರ್, ಇದು ಫ್ರೀ ಆಗಾದ್ರೂ ಮಾಡ್ಬೇಕಾಗಿರೋ ಸಿನಿಮಾ. ಕತೆ ಅಂತ ಅದು. ನನಗೆ ಸೆಂಟಿಮೆಂಟ್ ಜಾಸ್ತಿ ಅಮ್ಮ, ನನಗೋಸ್ಕರ ಆದ್ರೂ ತಗೊಳಮ್ಮ ಪ್ಲೀಸ್. ಪರವಾಗಿಲ್ಲ, ತಗೊಳ್ಳಿ ಮೇಡಮ್. ನೀವ್ ಇಷ್ಟೊಂದ್ ಹೇಳ್ತಿದ್ದೀರಾ ಅಂತ. ಥ್ಯಾಂಕ್ಸ್ ಅಮ್ಮ, ಬರ್ತೀನಮ್ಮ. ಬರ್ತೀನಿ madam. ಅವ್ರ ಮೂಡ್ ಚೇಂಜ್ ಆಗೋ ಮುಂಚೆ ಹೊರಟೋಗೋಣ. ಅಬ್ಬಾ ಡೈರೆಕ್ಟರ್ಗೆ ಇಷ್ಟ ಆಗಿದೆ, ಹೀರೋಗೆ ಇಷ್ಟ ಆಗಿದೆ, ಹೀರೋಯಿನ್ಗೆ ಇಷ್ಟ ಆಗಿದೆ. ಅದಕ್ಕೆ ಹೀರೋಯಿನ್ ಕೆಳಗಡೆ ಬಿದ್ದು ದಬ 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 ಅಂತ Sir. ಹುಡಿಯೋಳು. ಏನ್ ಸರ್, ನಿಮ್ಮಲ್ಲಿ ನೀವೇ ಮಾತಾಡ್ಕೋತಾ ಇದ್ದೀರಾ? ಆಹಾ, ಏನ್ ಇನ್ವಾಲ್ವ್ಮೆಂಟು, ಏನ್ ಎಕ್ಸೈಟ್ಮೆಂಟು. ಯಾವ ಮುಹೂರ್ತದಲ್ಲಿ ನಿನ್ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡು ನನ್ನ ಎಲ್ಲಿಗೋ ಕರ್ಕೊಂಡು ಹೋಗಿ ಕೂರಿಸ್ಬಿಟ್ಟಿದ್ಯಾ. ಇದೆಲ್ಲದಕ್ಕೂ ಮೂಲ ಆ ಕತೆ. ಹೌದು ಸರ್. ಅಷ್ಟಕ್ಕೂ ಆ ಕತೆ ಏನಪ್ಪ? ಸರ್, ರಾಹುಕಾಲ ಬರ್ತಾ ಇದೆ ಸರ್. ಮುಹೂರ್ತ ಹತ್ರದಲ್ಲೇ ತಾನೇ ಇದೆ. ಆಗ ಹೇಳ್ತೀನಿ ಬಿಡಿ ಸರ್. ಸೆಂಟಿಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅವಾ, ಸೆಂಟಿಮೆಂಟ್ ಕತೆ ನಮ್ದೇ ಆಗಿರುವಾಗ ನಾವ್ ಯಾವಾಗ ಬೇಕಾದ್ರೂ ಕೇಳ್ಬೋದು. ಟೋಪಿ ನಮ್ದಾಗಿರುವಾಗ ನಾವ್ ಯಾವಾಗ ಬೇಕಾದ್ರೂ ಹಾಕಬಹುದು ಅಲ್ವಾ? ಬಾ 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 ಬಾ, ಏನ್ ಫ್ರೇಸ್ ಸರ್, ಸೂಪರ್. ಇದೇನೋ ಸೂಪರ್ ಅಂತವನೇ, ಏನೋ ತೆಗಿಬಿಡ ಬಾ.